ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 34ನೇ ವಾರ, ನವೆಂಬರ್ 29, 2024, ಶುಕ್ರವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 21ನೇ ಅಧ್ಯಾಯ, 29ರಿಂದ 33ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಈ ಸಾಮರ್ಥ್ಯವನ್ನು ಹೇಳಿದರು. ಅಂಜೂರದ ಹಾಗೂ ಇತರ ಮರಗಳನ್ನು ಗಮನಿಸಿರಿ. ಅವುಗಳ ಎಲೆಗಳು ಚಿಗುರುತ್ತಲೇ ವಸಂತಕಾಲ ಆರಂಭಿಸಿತೆಂದು ನೀವೇ ಅರಿತುಕೊಳ್ಳುತ್ತೀರಿ. ಅಂತೆಯೇ ಇವೆಲ್ಲವೂ ಸಂಭವಿಸುವುದನ್ನು ನೋಡುವಾಗ ದೇವರ ಸಾಮ್ರಾಜ್ಯವು ಸಮೀಪಿಸಿತೆಂದು ತಿಳಿದುಕೊಳ್ಳಿರಿ. ಇವೆಲ್ಲ ಸಂಭವಿಸುವವರೆಗೆ ಈ ಪೀಳಿಗೆ ಗತಿಸಿ ಹೋಗದೆಂದು ಒತ್ತಿ ಹೇಳುತ್ತೇನೆ. ಭೂಮ್ಯಾಕಾಶಗಳು ಗತಿಸಿ ಹೋಗುತ್ತವೆ, ಆದರೆ ನನ್ನ ಮಾತುಗಳು ಶಾಶ್ವತವಾಗಿ ಉಳಿಯುತ್ತವೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಭರವಸೆ ಇಲ್ಲದಿರುವ ಜನರ ಮಧ್ಯೆ ಭರವಸೆಯಿಂದ ಜೀವಿಸಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಅಂಜೂರದ ಮರದಿಂದ ಮುಂಜಾಗರೂಕತೆಯ ಹಾಗೂ ಯೇಸುವಿನ ಆಗಮನದ ಬಗ್ಗೆ ತಿಳಿಯಲು ಶಿಷ್ಯರಿಗೆ ಈ ಸಾಮರ್ಥ್ಯ ಮೂಲಕ ಕರೆ ನೀಡಲಾಗಿದೆ. ಪ್ಯಾಲೆಸ್ತೈನ್ ದೇಶದೆಲ್ಲೆಡೆ ಕಾಣಸಿಗುವ ಅಂಜೂರದ ಮರದ ಬೆಳವಣಿಗೆಯನ್ನು ಅದು ಫಲವನ್ನು ನೀಡುವ ಮುನ್ನ ಸೂಚಿಸುವ ಸಂಕೇತಗಳ ಆಧಾರದ ಮೇರೆಗೆ ದೇವರ ರಾಜ್ಯದ ಆಗಮನದ ಬಗ್ಗೆ ತಿಳಿಸಲಾಗಿದೆ. ಪ್ಯಾಲೆಸ್ತೈನ್ ದೇಶದಲ್ಲಿ ಚಳಿಗಾಲವು ಬಂದಾಗ ಎಲ್ಲ ಮರಗಳಲ್ಲಿ ಎಲೆಗಳಿರುತ್ತವೆ, ಆದರೆ ಅಂಜೂರದ ಮರದಲ್ಲಿ ಎಲೆಗಳೆಲ್ಲ ಉದುರಿ ಹೋಗುತ್ತವೆ. ಎಲೆ ಉದುರಿ ಹೋದಾಗ ಅಂಜೂರದ ಮರವು ನಿರ್ಜೀವ ಅಥವಾ ಸತ್ತು ಹೋದ ರೀತಿಯಲ್ಲಿ ಕಾಣುತ್ತದೆ. ಅಂಜೂರದ ಮರವು ಚಿಗುರೊಡೆಯಲು ಪ್ರಾರಂಭಿಸಿದ ತಕ್ಷಣ ವಸಂತಕಾಲ ಸಮೀಪಿಸಿದೆ ಎಂದು ಎಲ್ಲರೂ ಅರಿಯುತ್ತಾರೆ. ಯೇಸುವಲ್ಲಿರಿಸಿದ ವಿಶ್ವಾಸವು ಅಂಜೂರದ ಮರದಂತೆ ಇರಬೇಕು. ಭರವಸೆ ಇಲ್ಲದಿರುವ ಜನರ ಮಧ್ಯೆ ಭರವಸೆಯಿಂದ ಜೀವಿಸಬೇಕು. ಯೇಸುವಿನ ವಾಕ್ಯಗಳು ದೇವರ ವಾಕ್ಯದಂತೆ ಎಂದಿಗೂ ಎಂದೆಂದಿಗೂ ಶಾಶ್ವತ ಜೀವ ಮತ್ತು ಭರವಸೆ ನೀಡುವ ವಾಕ್ಯಗಳಾಗಿವೆ. ಸಂತರ ಸ್ಮರಣೆ. ಇಂದು ನಾವು ಸಂತ ಸಾತುಮಿನುಸ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 257. ಆತ್ಮೀಯರೇ, ಸಂತ ಸಾತುಮಿನುಸ್ ಟೌಲುಸ್ನ ಪ್ರಥಮ ಧರ್ಮಾಧ್ಯಕ್ಷರಾಗಿದ್ದರು. ತಮ್ಮ ಧರ್ಮ ಕೇಂದ್ರವನ್ನು ದಾಟುವ ಮುನ್ನ ಇವರು ಅನ್ಯ ಧರ್ಮದವರ ದೇವಾಲಯವನ್ನು ದಾಟಬೇಕಿತ್ತು. ಒಂದು ದಿನ ಆ ಅನ್ಯ ಧರ್ಮದವರು ಇವರನ್ನು ಹಿಡಿದು ಕೈಕಾಲುಗಳನ್ನು ಹಗ್ಗದಿಂದ ಬಿಗಿದು ಎತ್ತೊಂದಕ್ಕೆ ಕಟ್ಟಿ ನಗರದ ಸುತ್ತ ಎಳೆದಾಡಿಸುವಾಗಲೇ ಮರಣ ಹೊಂದಿದರು. ಇವರನ್ನು ಎಳೆದಾಡಿದ ಎತ್ತು ಅಂತಿಮವಾಗಿ ಬಂದು ನಿಂತ ಸ್ಥಳದಲ್ಲಿ ಇವರ ಸ್ಮರಣಾರ್ಥ ಒಂದು ದೇವಾಲಯವನ್ನು ಕಟ್ಟಲಾಗಿದೆ. ಸಂತ ಸಾತುಮಿನುಸ್ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.